ಹಿಂದುಳಿದರ ದಲಿತ ನಾಲ್ವಡಿ ಕೃಷ್ಣರಾಜ ರಾಜಶ್ರೀ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲೇ ಇದು ಹಿಂದೆ ಬಂದಿತ್ತು, ಇವತ್ತೇನು ಹೊಸ್ದಾಗಿ ಬಂದಿದ್ದಲ್ಲ. ಅವತ್ತಿಗೆ ಬ್ರಿಟಿಷ್ ಸರ್ಕಾರ ಇರುತ್ತೆ, ಚಾರ್ಲ್ಸ್ ಮಿಲ್ಲರ್ಸ್ ಅಂತ ಹೇಳ್ಬಿಟ್ಟು ಒಂದು ಆಯೋಗ ಮಾಡ್ತಾರೆ. ಬ್ರಾಹ್ಮಣೇತರನ್ನು ಬಿಟ್ಟು ಹಿಂದುಳಿದವರು ಅಂತ ಹೇಳ್ಬಿಟ್ಟು ದೈಹಿಕ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಪ್ರಥಮ ಸ್ಟಾರ್ಟ್ ಆಗುತ್ತೆ. ಅವತ್ತೇ ಮಾಡ್ತಾರೆ, ಒಕ್ಕಲಿಗ ಲಿಂಗಾಯತ ಎಲ್ಲ ಇರ್ತಾರೆ. ಅವತ್ತಿಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಚಾರ್ಲ್ಸ್ ಮಿಲ್ಲರ್ಸ್ ಆಯೋಗದಲ್ಲಿ. ತಾಲೂಕಿನಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದೆ. ರೈತರ ಪರ ಕೆಲಸ ಮಾಡುತ್ತಿಲ್ಲ. ಶೋಷಿತರಿಗೆ ಮುಂದಿನ ದಿನದಲ್ಲಿ ನ್ಯಾಯ ಸಿಗದಿದ್ದರೆ ರಕ್ತ ಕ್ರಾಂತಿ ಮಾಡುವುದಾಗಿ ಅಹಿಂದ ಸಂಘಟನೆಯ ಅಧ್ಯಕ್ಷ ಲಿಂಗರಾಜು ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಮಾತನಾಡಿ ಅವರು, ಇಂದು ತಾಲೂಕಿನಲ್ಲಿರುವ ಶೋಷಿತ ವರ್ಗದವರಿಗೆ ಸಿಗಬೇಕಾದ ಹಕ್ಕುಗಳು, ಅನುದಾನಗಳು ಸರಿಯಾಗಿ ಸಿಗುತ್ತಿಲ್ಲ. ಅಂಬೇಡ್ಕರ್ ಸಂವಿಧಾನವನ್ನು ಗಾಳಿಗೆ ತೂರಿದ್ದಾರೆ. 3-4 ದಶಕಗಳಿಂದ ಉಳುಮೆ ಮಾಡಿಕೊಂಡು ಬಂದ ಭೂಮಿಯನ್ನು ವಶಪಡಿಸಿಕೊಂಡು ಶೋಷಿತ ವರ್ಗದವರಿಗೆ ಅನ್ಯಾಯವೆಸಗುತ್ತಿದ್ದಾರೆ. ಇದು ಯಾವ ನ್ಯಾಯ? ಕೆಲವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಅನ್ಯಾಯವಾಗುತ್ತಿದೆ. ಇದಕ್ಕೆ ನೇರ ಹೊಣೆ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಹೇಳಿ, ಮುಂದಿನ ದಿನದಲ್ಲಿ ಇದನ್ನು ಸರಿಪಡಿಸದಿದ್ದರೆ ಇದರ ವಿರುದ್ಧ ತಾಲೂಕು ಆಡಳಿತದ ಮುಂದೆ ರಕ್ತ ಕ್ರಾಂತಿಯನ್ನು ಸಹ ಮಾಡುತ್ತೇವೆ ಎಂದು ತಾಲೂಕು ಆಡಳಿತ ವಿರುದ್ಧ ಗುಡುಗಿದರು. ಇದೇ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ತಾಲೂಕು ಅಧ್ಯಕ್ಷ ಮಂಜುನಾಥ್, ರೈತ ಘಟಕದ ಅಧ್ಯಕ್ಷ ಚಂದ್ರಶೇಖರ್, ಅರಸೀಕೆರೆ ಅಹಿಂದ ಅಧ್ಯಕ್ಷ ರಂಗನಾಥ್, ನೀಲಕಂಚಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಹೆಚ್ಚುವರಿ ಗೊಂಬಳ ಮಾಡಿದ್ದೇಬಿಟ್ಟು ಹೈಕೋರ್ಟ್ ಸುತ್ತೋಲೆ ಹೈಕೋರ್ಟ್ ಆಡಳಿತ ಮಾಡಿದ್ದೇಬಿಟ್ಟು ಆದ್ರೂ ಯಾಕೆ ಮಾಡಿದ್ರು? ಆಮೇಲೆ ಇನ್ನೊಂದು ಮಂಜೂರಾತಿ ಏನಾಗಿದೆ, ಕೃಷ್ಣಬೈರೇಗೌಡರು ಸರ್ಕಾರ ಬಂದ ನಂತರ ಹೆಚ್ಚು ರೈತರಿಗೆ ಅನುಕೂಲ ಮಾಡಿದ್ದಾರೆ. ಪೋತಿ ಖಾತೆ ಅಭಿಯಾನ ಅಂತ ಮಾಡಿದ್ರು. ಪೋತಿ ಖಾತೆ ಅಭಿಯಾನ ಮನೆ ಬಾಗಿಲಿಗೆ ಹೋಗಿ ಮಾಡಬೇಕು. ಎಷ್ಟು ಜನ ಮಾಡಿದ್ರು ಇವರು? ಅಂಕಿಅಂಶ ತಗೊಂಡಿದ್ದೀನಿ, ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಹೋಗಿ ಮಾಡ್ತಾರೆ. ಆಮೇಲೆ ಪೋಡಿ ಮುಕ್ತ ಮಾಡಬೇಕು. ಇವ್ರು ಯಾರು ದುಡ್ಡು ಕೊಡ್ತಾರೆ, ಯಾರು ಕಾಸು ಕೊಡ್ತಾರೆ, ಕೈದ ಮಾತ್ರ ಮಾಡ್ತಾರೆ. ನಾನು ಕಂಡಾಗ ಊರಲ್ಲೆಲ್ಲ ಕೇಳಿದ ರಿಪೋರ್ಟ್ಸ್ ಇದೆ ನಂತರ. ಜನಸಾಮಾನ್ಯರ ಬಡವರ ಬಗ್ಗೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಮಾಡಲ್ಲ. ಸರ್ಕಾರ ರೈತರ ಪರ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಮನುಷ್ಯನ ಕೆಲಸ ಮಾಡ್ತಾರೆ? ಇದು ನಮ್ಮ ಪ್ರಶ್ನೆ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕುತ್ಕೊಳ್ಳೋದು, ಕೈ ಕುತ್ಕೊಂಡು ನಮ್ಮ ಒಕ್ಕೂಟ ಯಾರು ಪರನೂ ಅಲ್ಲ, ನಾವು ಪಕ್ಷದ ಪರಲ್ಲ, ನಾವು ಅನ್ಯಾಯದ ವಿರುದ್ಧ ಹೋರಾಡೋದು. ಅದಾದ ನಂತರ ಮಂಜೂರಾತಿ 30 ವರ್ಷ ತೆಂಗಿನ ಮರ ಬೆಳೆಸಿದ್ರೆ ಅಂದರೆ ಅವತ್ತು ಅರಣ್ಯದ ಜ್ಞಾನ ಇರಲ್ವಾ? ಈ ರೈತರಿಗೆ ಯಾಕೆ ಬಿಟ್ಟಿದ್ರು 30 ವರ್ಷ ಆದಮೇಲೆ ಈ ಮರಗಳು ಈಗ ಇವತ್ತು ಮಿನಿಸ್ಟ್ರಿಗೆ ಹೇಳ್ತಾರೆ, ಈಶ್ವರ್ ಖಂಡ್ರೆ ಕೂಡ ಸೇರಿಸಿ ಹೇಳ್ತೀನಿ, 30 ವರ್ಷ ಆದಮೇಲೆ ಫಾರೆಸ್ಟ್ ಅಂತ ಗೊತ್ತಾದ ಇವ್ರಿಗೆ ಮತ್ತೆ ಗೊತ್ತಿಲ್ಲ. ಇವ್ರಿಗೆ ಮತ್ತೆ ಫಾರೆಸ್ಟ್ ಅಂತ ಗೊತ್ತಿದ್ರೆ ಇವ್ರಿಗೆ ಯಾಕೆ ರೈತರಿಗೆ ವ್ಯವಸಾಯ ಮಾಡೋದು ಬಿಟ್ಟಿದ್ರು? ಈಗ ಮಕ್ಕಳು ಅನ್ಸೋದು ಯಾಕೆ? 30 ವರ್ಷ ತೆಂಗಿನ ಮರ ಬೆಳೆಸೋದು ಎಷ್ಟು ಗೊತ್ತು? ರೈತರಿಗೆ ಮಾತ್ರ ಗೊತ್ತದು. ಇವ್ರು ಏಜೆಗಾಯಿಗೆ ಅರಣ್ಯ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಂಡು ಖಾಲಿ ಮಾಡಿಸ್ತಾರೆ ಅಂದರೆ ಸರ್ಕಾರ ರಾಜ್ಯ ಕಣ್ಮುಚ್ಚಿಕೊಳ್ಳೋದ್ರಿಂದ ನಾವು ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿ 30-40 ವರ್ಷ ತೆಂಗಿ ಮರ ಬೆಳೆಸಿದ್ರೆ ಅದು ಕಷ್ಟ ರೈತರಿಗೆ ಗೊತ್ತು. ಅವ್ನು ಏಕಾಏಕಿ ಬಂದು ಖಾಲಿ ಮಾಡಿಸ್ಬಿಟ್ರೆ ಯಾವ ನ್ಯಾಯ ಇದು? ಕಾನೂನು ಪ್ರಕಾರ ಸರ್ಕಾರದ ಡಾಕ್ಯುಮೆಂಟ್ಸ್ ಸರ್ಕಾರದ ಇದ್ರೆ 30 ವರ್ಷ ಅನುಭವ ಆದ ನಂತರ ಅದು ಮಾಲೀಕತ್ವ ಸರ್ಕಾರಿ ಜಾಗಕ್ಕೆ ಯಾವ ಅನುಭವ ಇರ್ತದೆ ಅವನಿಗೆ ಬರುತ್ತೆ. ಇದು ಸರ್ಕಾರದ ಲೆವೆಲ್ಗೆ ತಿಳಿಬೇಕಿದು. ಏಕಾಏಕಿ ದೌರ್ಜನ್ಯ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ರೈತರೆಲ್ಲ ಒಕ್ಕಲೆಬ್ಸಿದ್ರೆ ನಾವು ಇಡೀ ರಾಜ್ಯಾದ್ಯಂತ ರಕ್ತ ಕ್ರಾಂತಿ ಮಾಡ್ತೀವಿ. ಅರಣ್ಯದಲ್ಲೂ ಸುಮ್ಮನೆ ಬಿಡೋಲ್ಲ, ಕಂದಾಯದಲ್ಲೂ ಸುಮ್ಮನೆ ಬಿಡೋದಿಲ್ಲ. ಇವ್ರು ಯಾಕೆ ಕಂದಾಯದಲ್ಲಿ ಅವ್ರಿಗೆ ಕಂದಾಯ ಇಲಾಖೆಯಿಂದ ಅವ್ರಿಗೆ ಯಾಕೆ ಮಂಜೂರು ಮಾಡಿದ್ರೆ ಫಸ್ಟ್ ತಪ್ಪೇ ಆಗೋದು? ರೈತರ ತಪ್ಪ, ಇಲಾಖೆಯವ್ರ ತಪ್ಪ? ಇದು ಬೇಕು. ನಾವು ಈ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇದು ನಮಗೆ ಮೊದಲ ಸ್ಟೆಪ್ಪು. ಯಾಕೆ